ತಾಲೂಕಿನ ಈ ತಿಮ್ಮಸಂದ್ರ ಗ್ರಾಮ ಪಂಚಾಯಿತಿಯ ಈಗಲೇಟಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ಇಂದು ನಡೆಸಲಾಯಿತು. 5 ವರ್ಷಗಳ ಚುನಾವಣಾ ಅವಧಿಗೆ 13 ಸದಸ್ಯರ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆ ಇಂದು ಸಹಕಾರ ಸಂಘದ ಸಭಾಂಗಣದಲ್ಲಿ ನಡೆಯಿತು. ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ ಹಾಗೂ ಹಿಂದುಳಿದ ವರ್ಗ ಎ ಮೀಸಲು ಸ್ಥಾನಗಳಿಗೆ ಯಾರೂ ನಾಮಪತ್ರ ಸಲ್ಲಿಸಿರುವುದಿಲ್ಲ. ಹಿಂದುಳಿದ ವರ್ಗ ಬಿ ಮೀಸಲು ಸ್ಥಾನಕ್ಕೆ ಆಂಜನಪ್ಪ ಮಾತ್ರ ನಾಮಪತ್ರ ಸಲ್ಲಿಸಿದ್ದು ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಇನ್ನು ಸಾಮಾನ್ಯ ಮೀಸಲು ಅಭ್ಯರ್ಥಿಗಳ 7 ಸ್ಥಾನಗಳಿಗೆ 8 ಜನ ಅಭ್ಯರ್ಥಿಗಳು ಸ್ಪರ್ಧಿಸಿದ್ದ ಪರಿಣಾಮ ಚುನಾವಣೆ ನಡೆಸಲಾಗಿ ಅಶೋಕ, ಈರಪ್ಪ, ನಂಜಮ್ಮ, ಭಾಗ್ಯಮ್ಮ, ಮಂಜುನಾಥ್, ಸುಧಾ, ಮಂಜುನಾಥ್ ಆಯ್ಕೆಯಾದರೆ ಮಹಿಳಾ ಮೀಸಲು ಸ್ಥಾನಕ್ಕೆ 4 ನಾಮಪತ್ರ ಸಲ್ಲಿಸಿದ್ದು ಅದರಲ್ಲಿ 3 ಸದಸ್ಯರಾದ ಪದ್ಮಾ, ರಾಮಲಕ್ಷ್ಮಮ್ಮ ಜಯಗಳಿಸಿದ್ರು ಅಂತ ಚುನಾವಣಾಧಿಕಾರಿ ಮಂಜುನಾಥ್ ಘೋಷಣೆ ಮಾಡಿದರು. ನಂತರ ನೂತನ ಸದಸ್ಯ ಆಂಜನಪ್ಪ ಮಾತನಾಡಿ, ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಎಲ್ಲರ ಸಹಮತದೊಂದಿಗೆ ಡೈರಿ ಅಭಿವೃದ್ಧಿಗೆ ಶ್ರಮಿಸುತ್ತೇವೆ. ನಮ್ಮ ಸಂಘ ಇದೀಗ ಬೆಳೀತಾ ಇದೆ. ಸಂಘಕ್ಕೆ ಕೋಚಿ ಮೂಲನಿಂದ ಸಿಗುವ ಸೌಲಭ್ಯಗಳನ್ನು ಅರ್ಹ ಫಲಾನುಭವಿಗಳಿಗೆ ಸಿಗಬೇಕು ಎಂದರು. ಈ ಸಂದರ್ಭದಲ್ಲಿ ಸಹಾಯಕ ಚುನಾವಣಾಧಿಕಾರಿ ಬಾಬು, ಡೈರಿ ಮುಖ್ಯ ನಿರ್ವಹಣಾಧಿಕಾರಿ ರಮೇಶ್ ರೆಡ್ಡಿ, ಶ್ರೀರಾಮರೆಡ್ಡಿ, ಮುಖಂಡರಾದ ಈ ತಿಮ್ಮಸಂದ್ರದ ವಿಎಸ್ಎಸ್ಎನ್ ಅಧ್ಯಕ್ಷ ಶಿವಾರೆಡ್ಡಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಾಗಮಣಿ ಬೈರೆಡ್ಡಿ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಶಮೀಬುಲ್ಲಾ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಕೃಷ್ಣಪ್ಪ ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ಸಿ ವೆಂಕಟೇಶ್, ಎಂಎನ್ಎಸ್ ನ್ಯೂಸ್, ಗಾಡ್ಲ ಚಿಂತೆ. ನಮ್ಮ ಹೆಸರು ಮಂಜುನಾಥ್ ಅಂತ. ಈಗ್ಲಾಟಲ್ಲಿ ಆಲ್ರೆಡಿ ಇವತ್ತು ಎಲೆಕ್ಷನ್ ಸುಭಿಕ್ಷವಾಗಿ ನಡೆದಿದೆ. ಯಾವುದೇ ಗಲಾಟೆಗಳಿದ್ದೀರ ಚೆನ್ನಾಗಿ ನಡೆದಿದೆ. ನಮ್ಗೆ ತುಂಬ ಖುಷಿ ಆಯಿತು. ಹಿಂದಿನದು ಹೆಂಗೆ ನಡ್ಕೊಂಡು ಬಂದಿದ್ವು, ಮುಂದೇನೋ ಹಂಗೆ ನಡ್ಕೊತೀವಿ ಅಂತ ಒಂದು ಮಾತು ಹೇಳ್ತಾ ಇದ್ದೀವಿ. ಅದೇ ಥರ ನಡ್ಕೊತೀವಿ ಅಂತ. ಈಗ ಎಷ್ಟು ಸ್ಥಾನಗಳಿಗೆ ಚುನಾವಣೆ ನಡೆಯಿತು? ಒಂದು 10 ಸ್ಥಾನಗಳಿಗೆ ಚುನಾವಣೆ ನಡೆಯಿತು. ಅದರಲ್ಲಿ 9 ಜನಕ್ಕೆ ಎಲೆಕ್ಷನ್ ಆಯಿತು. 9 ಜನದಲ್ಲಿ 2 ಮೀಸಲಾಯಿತು, 1 ಸೋತೋದ್ರು. BCMB ನಾಮಿನೇಷನ್ ಆಗಿತ್ತು. BCMB ನಾಮಿನೇಷನ್. 2 ಮಹಿಳಾ ಸ್ಥಾನಕ್ಕೆ 2 ಮಹಿಳಾ ಸ್ಥಾನಕ್ಕೆ 3 ಜನ ಸ್ಪರ್ಧೆ ಮಾಡಿದ್ರು. 3 ಜನದಲ್ಲಿ ಒಬ್ಬರು 2 ಗೆದ್ದು ವಿನ್ ಆಯಿತು, 1 ಸೋತೋದ್ರು. ಸಾಮಾನ್ಯ ಇದರಲ್ಲಿ 8 ಜನ ಹಾಕಿದ್ರು. 8 ಜನದಲ್ಲಿ 6 ಜನ ವಿನ್ ಆಗವ್ರೆ. 7 ಜನ ವಿನ್ ಆಗವ್ರೆ, 2 ಸೋತೋಗಿದ್ರು.